ಓಕೆ, ನಮಸ್ಕಾರ ಎಲ್ಲರಿಗೂ. ಆ, ಇವತ್ತು ವಿ ಲುಕಪ್ ಫಾರ್ಮುಲಾ ಹೇಗೆ ಯೂಸ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾದ ಫಾರ್ಮುಲಾ ಇದು. ಬಟ್ ಎಲ್ಲ ಕಡೆಗೂ ಯೂಸ್ ಮಾಡೇ ಮಾಡ್ತೀವಿ. ನಾವು ಡೇಟಾ ಏನಾದ್ರು ಸರ್ಚ್ ಮಾಡುವಾಗೆಲ್ಲ ನೋಡಿ, ಇವಾಗ ಒಂದು ಡೇಟಾ ಇದೆ ನನ್ನ ಹತ್ರ. ಇಲ್ಲಿ ಒಂದು ಸೀರಿಯಲ್ ನಂಬರ್ ಹಾಕೊಂಡಿದ್ದೀನಿ. ಇಲ್ಲಿ ಪ್ರಾಡಕ್ಟ್ ಐ ಡಿ ಅಂತ ಇದೆ. ಪ್ರಾಡಕ್ಟ್ ಐ ಡಿಯಲ್ಲಿ ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ಇದು ರಿಪೀಟ್ ಆಗಿಲ್ಲ. ಪ್ರತಿಯೊಂದು ಪ್ರಾಡಕ್ಟ್ಗೂ ಬೇರೆ ಬೇರೆ ಐ ಡಿ ಕೊಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲ ಸ್ಟೂಡೆಂಟ್ ಐ ಡಿ ಅಂತ ಇರ್ಬೋದು, ಇಲ್ಲ ಏನೋ ಒಂದು. ಬಟ್ ಇದು ಯಾವುದು ಕೂಡ ರಿಪೀಟ್ ಆಗಿಲ್ಲ, ಎಲ್ಲೂ ಕೂಡ ಡೂಪ್ಲಿಕೇಟ್ ಇಲ್ಲ. ಓಕೆನಾ. ಆಮೇಲೆ ಅದ್ರದ್ದು ಹೆಸರು, ಅದ್ರ ಬಜೆಟ್, ಈ ತರ ಬೇರೆ ಬೇರೆ ಕಾಲಮ್ಸ್ ಅಲ್ಲಿ ನಿಮಗೆ ಡೇಟಾ ಇದೆ ಅಂತ ತಿಳ್ಕೊಳ್ಳಿ. ಈಗ ನನಗೆ ಬಜೆಟ್ ಬೇಕು, ಇಲ್ಲ ನನಗೆ ಇನ್ನೊಂದು ಕಡೆಗೆ ನೇಮ್ ಬೇಕು, ಈ ತರ ನನಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದವಾಗ ನಾವೇನ್ ಮಾಡಬೇಕು, ವಿ ಲುಕಪ್ ಫಾರ್ಮುಲಾನ ಹಾಕ್ಬೇಕಾಗತ್ತೆ. ಹೇಗಪ್ಪ ವಿ ಲುಕಪ್ ಏನಕ್ಕೆ ಏನಕ್ಕೆ ಎಚ್ ಲುಕಪ್ ಅಲ್ಲ, ಏನಕ್ಕೆ ಇದಕ್ಕೆ ವಿ ಲುಕಪ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇಲ್ಲಿ ನೋಡ್ಬಹುದು ನಿಮ್ದು ಇಲ್ಲಿ ಡೇಟಾನ ಯಾವ ತರ ಅರೇಂಜ್ ಮಾಡಿದೀವಿ. ವರ್ಟಿಕಲ್ ಇದೆ. ವರ್ಟಿಕಲ್ ಅಂತ ಹೇಳಿದ್ರೆ ಈ ತರ, ಅಂದ್ರೆ ಕಾಲಮ್ ಬೈ ಕಾಲಮ್ ನಾನು ಡೇಟಾನ ಅರೇಂಜ್ ಮಾಡಿದ್ದೀನಿ. ಅದಕ್ಕೆ ಇದಕ್ಕೆ ವಿ ಲುಕಪ್ ಅಂತ ಹೇಳ್ತೀವಿ. ಅಂದ್ರೆ ವಿ ಅಂದ್ರೆ ವರ್ಟಿಕಲ್ ಲುಕಪ್ ಅಂತ. ಓಕೆನಾ. ಅದೇ ನೀವು ರೋ ಬೈ ರೋ ಈ ತರ ಅರೇಂಜ್ ಮಾಡಿದ್ರೆ ಅದಕ್ಕೆ ಏನಂತ ಹೇಳ್ತೀವಿ, ಎಚ್ ಲುಕಪ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಹಾರಿಜಾಂಟಲ್ ಇದೆ, ಸೊ ಅದಕ್ಕೆ ಎಚ್ ಲುಕಪ್ ಅಂತ ಹೇಳ್ತೀವಿ. ಸೊ ಇದು ಬಂದ್ಬಿಟ್ಟು ವಿ ಲುಕಪ್ ಮತ್ತೆ ಎಚ್ ಲುಕಪ್ಪಿನ ಡಿಫರೆನ್ಸ್. ಇವಾಗ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಈಗ ವಿ ಲುಕಪ್ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲಿ ನೀವು ಸರ್ಚ್ ಮಾಡ್ತಿದ್ದೀರಾ, ಒಂದು ನೀವು ಸರ್ಚ್ ಮಾಡ್ತಿರೋ ಐ ಡಿನ ಒಂದ್ ಕಡೆ ಬರ್ಕೊಬೇಕು. ಇಲ್ಲ ನೀವು ಲುಕಪ್ ಫಾರ್ಮುಲಾ ಒಳಗಡೆನೂ ಬರಿಬಹುದು, ಇಲ್ಲ ಒಂದ್ ಕಡೆ ಬರಿತಾ ಇರ್ತೀನಿ ನಾನು, ಇಲ್ಲಿ ಚೇಂಜ್ ಮಾಡಿದ ಹಾಗೆ ಅದು ಚೇಂಜ್ ಆಗಬೇಕು ಅಂತ ಇರುತ್ತೆ. ಸೊ ಇಲ್ಲಿ ನನಗೆ ಬಜೆಟ್ ಬೇಕು, ಇಲ್ಲಿ ನನಗೆ ನೇಮ್ ಬೇಕು. ಸೊ ಏನ್ ಮಾಡ್ತೀನಿ ನಾನು, ಈಕ್ವಲ್ ಟು ವಿ ಲುಕಪ್ ಅಂತ ಹಾಕೊಂತೀನಿ. ಫಸ್ಟ್ ಕೇಳ್ತಾ ಇದೆ ಲುಕಪ್ ವ್ಯಾಲ್ಯೂ ಅಂತ. ಲುಕಪ್ ವ್ಯಾಲ್ಯೂ ಅಂತ ಹೇಳಿದ್ರೆ ಏನು, ಯಾವ ಒಂದು ಐ ಡಿಗೆ ಸರ್ಚ್ ಮಾಡ್ತಾ ಇದ್ದೀರಾ ಅಂತ. ಈ ಒಂದು ಕೇಸಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಪ್ರಾಡಕ್ಟ್ ಐ ಡಿ. ನೀವು ಕೊಟ್ಟಿರೋ ಪ್ರಾಡಕ್ಟ್ ಐ ಡಿನ ಸೆಲೆಕ್ಟ್ ಮಾಡಿದ್ದೀನಿ, ಕಾಮ. ಈಗ ಕೇಳುತ್ತೆ ಟೇಬಲ್ ಅರೇ ಅಂತ ಕೇಳುತ್ತೆ. ಈ ಲುಕಪ್ ಅಲ್ಲಿ ನೀವು ನೋಡಬಹುದು ಟೇಬಲ್ ಅರೇ ಏನಾದ್ರೂ ನೀವು ಟೇಬಲ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಸೀರಿಯಲ್ ನಂಬರ್ ಇಂದ ಫುಲ್ ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಫುಲ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಶಾರ್ಟ್ ಕಟ್ ಇದೆ. ನೀವು ಫಸ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ಎಲ್ಲಾ ಕಾಲಮ್ಸ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮತ್ತೆ ಶಿಫ್ಟ್ ಹಿಡ್ಕೊಳ್ಳಿ ಒಂದ್ ಕೈಯಲ್ಲಿ. ರೈಟ್ ಸೈಡ್ ಏರೋ ಕೀ ಇರತ್ತಲ್ವಾ, ಅದನ್ನ ಒತ್ತಿದ್ರೆ ನಿಮ್ಗೆ ರೈಟ್ ಸೈಡ್ ಸೆಲೆಕ್ಟ್ ಆಗುತ್ತೆ. ಡೌನ್ ಸೈಡ್ ಏರೋ ಕೀನ ಒತ್ತಿದ್ರೆ ಡೌನ್ ಸೈಡ್ ಸೆಲೆಕ್ಟ್ ಆಗುತ್ತೆ. ಓಕೆನಾ. ಒಂದ್ಸಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ಕಾಮ, ಇವಾಗ ಕೇಳ್ತಾ ಇದೆ ಕಾಲಮ್ ಇಂಡೆಕ್ಸ್ ನಂಬರ್ ಅಂತ. ಅಂದ್ರೆ ಯಾವ ಕಾಲಮ್ ಇನ್ಫಾರ್ಮೇಶನ್ ನೀವು ತೆಗಿತಾ ಇದ್ದೀರಾ. ನಾನ್ ತೆಗಿತಾ ಇರೋದು ಬಜೆಟ್ ಕಾಲಮ್ದು. ಅಂದ್ರೆ ಇದೆಷ್ಟನೇ ಕಾಲಮ್ ಅಲ್ಲಿ ಇದೆ ಅಂತ ಅರ್ಥ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್ ತಾನೆ. ಸೊ ನಾನು 4 ಅಂತ ಬರೀತೀನಿ, ಕಾಮ. ಈಗ ಕೇಳ್ತಾ ಇದೆ ಯಾವ ತರ ಮ್ಯಾಚ್ ಮಾಡ್ತೀರಾ ಈ ಪ್ರಾಡಕ್ಟ್ ಐ ಡಿನ ಇಲ್ಲಿ ಕೊಟ್ಟಿರೋ ಡೇಟಾದಲ್ಲಿ, ಯಾವ ತರ ಮ್ಯಾಚ್ ಮಾಡ್ತೀರಾ. ಅಪ್ರಾಕ್ಸಿಮೇಟ್ ಆಗಿ ಮಾಡ್ತೀರಾ ಅಂದ್ರೆ ಹತ್ತಿರ ಇರೋದಕ್ಕೂ ಎಳಿಯುತ್ತೆ. ಬಟ್ ನನಗೆ ಬೇಕಿರೋದು ಎಕ್ಸಾಕ್ಟ್ ಆಗಿ, ಅಂದ್ರೆ ಸೇಮ್ ಇದ್ರೆ ಮಾತ್ರ ಎಳಿಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಫಾಲ್ಸ್ ಅನ್ನು ತಗೊಂತಾ ಇದ್ದೀನಿ, ಬ್ರಾಕೆಟ್ ಕ್ಲೋಸ್, ಎಂಟರ್ ಕೊಡ್ತಾ ಇದ್ದೀನಿ. ಬಟ್ ಎರರ್ ಬರ್ತಾ ಇದೆ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಐ ಡಿನ ಹಾಕಿದ್ರು ಕೂಡ ಇಲ್ಲಿ ಎರರ್ ಬರ್ತಾ ಇದೆ. ಹೌದು ಗುರು, ಇಲ್ಲಿ ಪ್ರಾಡಕ್ಟ್ ಐ ಡಿ ಇದೆ, ಯಾಕೆ ಎರರ್ ಬರ್ತಾ ಇದೆ ಅಂತ ಕೇಳ್ಬೋದು. ಏನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ವಿ ಲುಕಪ್ ಅಲ್ಲಿ ಒಂದು ರೂಲ್ ಇದೆ. ಏನಪ್ಪಾ ಅಂದ್ರೆ, ನೀವು ಪ್ರಾಡಕ್ಟ್ ಐ ಡಿನ ತಾನೇ ಸರ್ಚ್ ಮಾಡ್ತಾ ಇದ್ದೀರಾ, ನೀವು ಪ್ರಾಡಕ್ಟ್ ಐ ಡಿ ಇಂದಲೇ ಸೆಲೆಕ್ಟ್ ಮಾಡಬೇಕು ಡೇಟಾನ. ನೀವು ಸೀರಿಯಲ್ ನಂಬರ್ ಇಂದ ಸೆಲೆಕ್ಟ್ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ಅದು ಬರ್ತಾ ಇಲ್ಲ. ಓಕೆನಾ. ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ. ನಾನು ಇದನ್ನೇ ಈಗ ಬೇರೆ ತರ ಸೆಲೆಕ್ಷನ್ ಬೇರೆ ತರ ಮಾಡ್ತೀನಿ. ವಿ ಲುಕಪ್ ಫಾರ್ಮುಲಾ, ಡಬಲ್ ಕ್ಲಿಕ್ ಮಾಡಿದೆ, ಲುಕಪ್ ಫಾರ್ಮುಲಾ ಓಪನ್ ಆಯ್ತು. ದೆನ್ ಐ ಸೆಲೆಕ್ಟ್ ಪ್ರಾಡಕ್ಟ್ ಐ ಡಿ, ಪ್ರಾಜೆಕ್ಟ್ ಐ ಡಿನ ತಗೊಳ್ತಾ ಇದ್ದೀನಿ. ಪ್ರಾಜೆಕ್ಟ್ ಐ ಡಿನ ತಗೊಂಡೆ, ಕಾಮ. ಟೇಬಲ್ ಕೇಳ್ತಾ ಇದೆ, ನಾನು ಸೀರಿಯಲ್ ನಂಬರ್ ಇಂದ ಸೆಲೆಕ್ಟ್ ಮಾಡಲ್ಲ, ನಾನು ಪ್ರಾಜೆಕ್ಟ್ ಐ ಡಿ ಇಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ ಐ ಡಿ ಇಂದ ಸೆಲೆಕ್ಟ್ ಮಾಡಿ ಏನ್ ಮಾಡ್ತಿದ್ದೀನಿ, ಕಂಟ್ರೋಲ್ ಶಿಫ್ಟ್ ಇಟ್ಕೊಂತೀನಿ, ರೈಟ್ ಸೈಡ್ ಒಂದ್ಸಲ ತಗೊಂತೀನಿ, ಡೌನ್ ಸೈಡ್ ಒಂದ್ಸಲ ಒತ್ತೀನಿ, ನಿಮ್ಗೆ ಫುಲ್ ಡೇಟಾ ಸೆಲೆಕ್ಟ್ ಆಗುತ್ತೆ. ಇಲ್ಲ ಮ್ಯಾನ್ಯುವಲಿ ಕೂಡ ನೀವು ಸೆಲೆಕ್ಟ್ ಮಾಡಬಹುದು. ದೊಡ್ಡ ಡೇಟಾ ಇದ್ದಾಗ ಈ ತರ ಸೆಲೆಕ್ಟ್ ಮಾಡೋದು ಒಳ್ಳೇದು. ಆಮೇಲೆ ಕಾಮ ಕೊಡ್ತೀನಿ. ಈಗ ಕಾಲಮ್ ಇಂಡೆಕ್ಸ್ ಕೇಳ್ತಾ ಇದೆ, ಅವಾಗ ನಾನು 4 ಅಂತ ಹಾಕಿದೆ. ಇವಾಗ ನೀವು 4 ಅಂತ ಹಾಕಂಗಿಲ್ಲ. ಏನಕ್ಕಂದ್ರೆ ಇಲ್ಲಿ ಇರೋದೇ 3 ಕಾಲಮು, ನನಗೆ ಬೇಕಿರೋದು 3ನೇ ಕಾಲಮ್ ಇನ್ಫಾರ್ಮೇಶನ್. ಸೊ 3 ಅಂತ ಹಾಕ್ತೀನಿ, ಕಾಮ. ಇಲ್ಲಿ ಟ್ರೂ ಆರ್ ಫಾಲ್ಸ್ ಕೇಳ್ತಾ ಇದೆ, ನಾನು ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡಬೇಕು, ಅದಕ್ಕೆ ಫಾಲ್ಸ್ ಹಾಕಿದ್ದೀನಿ, ಬ್ರಾಕೆಟ್ ಕ್ಲೋಸು.
ಎಂಟರ್ ನೋಡ್ಬೋದು 42,300. ಈಗ ನಾನು ಇಲ್ಲೇನಾದ್ರು ಚೇಂಜ್ ಮಾಡಿದ್ರೆ ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಐಡಿನ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಅಲ್ಲಿ ಇರೋದನ್ನೇ ಹಾಕ್ಬೇಕು, ಅದಕ್ಕೆ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾರೆ. ಇದೇ ನೀವೇನಾದ್ರು ಡಮ್ಮಿ ಐಡಿ ಏನಾದ್ರು ನೀವು ಸುಮ್ಮನೆ ಏನೋ ಟೈಪ್ ಮಾಡಿದ್ರೆ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಓಕೆನಾ? ಇದೇ ತರ ನೀವು ಫಾರ್ ಎಕ್ಸಾಂಪಲ್ ಈಗ ನೇಮ್ ಬೇಕು, ಇಲ್ಲಿ ನನಗೆ ಹೆಸರನ್ನ ತೆಗಿಬೇಕು, ಆ ಪ್ರಾಜೆಕ್ಟ್ ಹೆಸರು ಏನಂತ ಬೇಕು ನನಗೆ. ಓಕೆನಾ? ಅದಕ್ಕೆ ಏನ್ ಮಾಡ್ತೀನಿ, ಮತ್ತೆ ವಿ ಲುಕ್ಅಪ್, ಇಲ್ಲಿ ಲುಕ್ಅಪ್ ವ್ಯಾಲ್ಯೂ ಬಂದು ಪ್ರಾಜೆಕ್ಟ್ ಐಡಿನ ಸೆಲೆಕ್ಟ್ ಮಾಡ್ತೀನಿ, ಕೊಟ್ಟಿರೋ ಇನ್ಫಾರ್ಮೇಶನ್ ಟೇಬಲ್ ಅರೆ ಬಂದು ಸೆಲೆಕ್ಟ್ ಮಾಡ್ತಾ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕಾಲಮ್ ಇಂದ ಸೆಲೆಕ್ಟ್ ಮಾಡಬಾರ್ದು. ಇಲ್ಲಿ ಏನಕ್ಕೆ ಅಂದ್ರೆ ಈ ಸೀರಿಯಲ್ ನಂಬರ್ ಅನ್ನು ನಾನು ಯೂಸ್ ಮಾಡ್ತಾ ಇಲ್ಲ, ನಾನು ಪ್ರಾಜೆಕ್ಟ್ ಐಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಆ ಸರ್ಚ್ ಮಾಡಕ್ಕೆ ಏನು ಯೂಸ್ ಮಾಡ್ತೀರಾ ಅದು ಫಸ್ಟ್ ಕಾಲಮ್ ಅಲ್ಲಿ ಇರಬೇಕು. ನೀವು ಫುಲ್ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿದ್ಮೇಲೆ ಕಾಮ, ಈಗ ಪ್ರಾಜೆಕ್ಟ್ ನೇಮ್ ಯಾವ್ದ್ರಲ್ಲಿದೆ, ಎಷ್ಟನೇ ಕಾಲಮ್ ಅಲ್ಲಿ ಇದೆ, ಪ್ರಾಜೆಕ್ಟ್ ನೇಮ್ ಬಂದು ಸೆಕೆಂಡ್ ಕಾಲಮ್ ಅಲ್ಲಿ ಇದೆ. ಫಸ್ಟ್ ಕಾಲಮ್ ಅಲ್ಲಿ ಪ್ರಾಜೆಕ್ಟ್ ಐಡಿ, ಸೆಕೆಂಡ್ ನೇಮ್ ಅಲ್ಲಿ ಸೆಕೆಂಡ್ ಕಾಲಮ್ ಅಲ್ಲಿ ನೇಮ್ ಇದೆ. ಸೊ ಸೆಕೆಂಡ್ ಕಾಮ, ಈಗ ಯಾವುದು ಎಕ್ಸಾಕ್ಟ್ ಆಗಿ ಬೇಕು ನನಗೆ, ಎಕ್ಸಾಕ್ಟ್ ಮ್ಯಾಚ್ ಬ್ರಾಕೆಟ್ ಕ್ಲೋಸು ಎಂಟರ್. ಓಕೆನಾ? ಸೊ ನೀವು ಯಾವುದೇ ಒಂದು ಪ್ರಾಜೆಕ್ಟ್ ಐಡಿನ ತಗೊಳ್ಳಿ, ಇದನ್ನ ಕಾಪಿ ಮಾಡಿ ಇಲ್ಲಿ ಸುಮ್ಮನೆ ಪೇಸ್ಟ್ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡೋದಕ್ಕೆ. ನೋಡಿ, ನೀವು ಯಾರೋ ಒಂದು ಕಸ್ಟಮರ್ ಬಂದ್ರು ಕಸ್ಟಮರ್ ಐಡಿ ಹಾಕ್ಬಿಟ್ರೆ ಅವ್ರದ್ದೆಲ್ಲ ಡೀಟೇಲ್ಸ್ನ ತೆಗಿಬೋದು. ಓಕೆನಾ? ಇದು ಒಂದು ಅಪ್ಲಿಕೇಶನ್. ಅಂದ್ರೆ ಒಂದು ಅಪ್ಲಿಕೇಶನ್ ಬಂದು ಸರ್ಚ್ ಮಾಡಕ್ ಯೂಸ್ ಮಾಡ್ತೀವಿ ವಿ ಲುಕ್ಅಪ್ ಅನ್ನ. ಇನ್ನೊಂದು ಅಪ್ಲಿಕೇಶನ್ ಇದೆ, ಈಗ ಒಂದು ಕಡೆಯಿಂದ ಸರ್ಚ್ ಮಾಡಿ ಇನ್ನೊಂದು ಕಡೆ ಫಿಲ್ ಮಾಡ್ಬೇಕು ನನಗೆ, ಆವಾಗ ಹೇಗ್ ಮಾಡೋದು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಲ್ಲಿ ಕೊಟ್ಟಿರೋದು, ಇಲ್ಲೊಂದಿಷ್ಟು ಡಿಪಾರ್ಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ, ಕರೆಕ್ಟಾ? ಈ ಡಿಪಾರ್ಟ್ಮೆಂಟ್ ಗಳಿಗೆ ಲೀಡರ್ ಯಾರು ಅನ್ನೋದನ್ನ ಇದೆ. ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ಬೋದು, ಇಲ್ಲಿ ರಿಪೀಟ್ ಆಗ್ತಾನೇ ಇದೆ ಈ ಡೇಟಾಬೇಸ್ ಅಲ್ಲಿ. ನನಗೆ ಈ ಲೀಡರ್ಗಳದ್ದು ಹೆಸರನ್ನ ನಾನು ಹಾಕ್ಬೇಕು. ಈಗ ಒಂದು ಮುಂದೆ ನೋಡ್ಕೊಂಡು, ಈಗ ಸೇಲ್ಸ್ಗೆ ಹಾರ್ವರ್ಡ್, ಓವರ್ಡ್, ಈಗ ಇಲ್ಲಿ ಫಿನಾನ್ಸ್ಗೆ ಯಾರಪ್ಪ, ಫಿನಾನ್ಸ್ಗೆ ಎಡ್ವರ್ಡ್, ಈ ತರ ನಾನು ಬರ್ಕೊಂಡು ಹೋದ್ರೆ ಟೈಮ್ ಆಗ್ಬಿಡತ್ತೆ. ಈಗ ಅದಕ್ಕೆ ಏನ್ ಮಾಡ್ತೀನಿ, ಲುಕ್ಅಪ್ ಅನ್ನ ಹಾಕ್ತೀನಿ. ಲುಕ್ಅಪ್ ಅಂದ್ರೇನು, ನಾನು ನೋಡ್ತಾ ಇರೋದು ಸೇಲ್ಸ್ ಡಿಪಾರ್ಟ್ಮೆಂಟ್ಗೆ ಈ ಟೇಬಲ್ ಅಲ್ಲಿ ಎರಡನೇ ಕಾಲಮ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಬೇಕು. ಹೇಗ್ ಮಾಡೋದು, ಈಕ್ವಲ್ ಟು ವಿ ಲುಕ್ಅಪ್ ಲುಕ್ಅಪ್ ವ್ಯಾಲ್ಯೂನ ನಾನು ಏನನ್ನ ಸರ್ಚ್ ಮಾಡ್ತಾ ಇರೋದು, ಈ ಕೊಟ್ಟಿರೋ ಡಿಪಾರ್ಟ್ಮೆಂಟ್ಗೆ ನಾನು ಸರ್ಚ್ ಮಾಡ್ತಿರೋದು. ಹಾಗಾಗಿ ಈ ಡಿಪಾರ್ಟ್ಮೆಂಟ್ ನ ಸೆಲೆಕ್ಟ್ ಮಾಡಿದೆ, ಕಾಮ, ಇಲ್ಲಿ ಟೇಬಲ್ ಅರೇ ಅಂತ ಕೇಳ್ತೇನೆ. ಟೇಬಲ್ ಅರೇ ಅಂದ್ರೆ ಏನು, ಈ ಟೇಬಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಆ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಈ ಕಂಪ್ಲೀಟ್ ಟೇಬಲ್ ನ, ಈ ಫುಲ್ ಟೇಬಲ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಡಿಪಾರ್ಟ್ಮೆಂಟೇ ಬಂದು ನಾನು ಸರ್ಚ್ ಮಾಡ್ತಾ ಇದ್ದು, ಅದಕ್ಕೆ ಫಸ್ಟ್ ಕಾಲಮ್ ಅಲ್ಲಿ ಇದೆ, ಎರಡನೇ ಕಾಲಮ್ ಅಲ್ಲಿ ನನಗೆ ಬೇಕಿರೋ ಇನ್ಫಾರ್ಮೇಶನ್ ಇದೆ. ಕಾಮ, ಎಷ್ಟನೇ ಕಾಲಮ್ ಅಲ್ಲಿ ಇದೆ ನಂದು ಇನ್ಫಾರ್ಮೇಶನ್, ಎರಡನೇ ಕಾಲಮ್ ಅಲ್ಲಿ. ಕಾಮ, ನನಗೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಮಾಡ್ಬೇಕು, ಅದಕ್ಕೆ ಫಾಲ್ಸ್. ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ, ಎಂಟರ್. ಇವಾಗ ನೀವು ಇದನ್ನ ಕೆಳಗಡೆ ಡ್ರ್ಯಾಗ್ ಮಾಡಬೇಕು. ಕೆಳಗಡೆ ಡ್ರ್ಯಾಗ್ ಮಾಡೋದು ಹೇಗೆ, ನೀವು ಇದನ್ನ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಈ ಕಾರ್ನರ್ ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಂದ್ರೆ ಕ್ಲಿಕ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಬೋದು. ಬಟ್ ನೋಡಿ, ಈಗ ಒಂದೊಂದಕ್ಕೆ ಬರ್ತಾ ಇದೆ, ಒಂದೊಂದಕ್ಕೆ ಬರ್ತಾ ಇಲ್ಲ. ಏನಕ್ಕೆ, ಏನಾಗಿದೆ ಅಂತ ಹೇಳಿದ್ರೆ, ಈಗ ನೋಡಿ ಇಲ್ಲಿ ಡ್ರ್ಯಾಗ್ ಮಾಡಿದ್ರಲ್ವಾ, ಡ್ರ್ಯಾಗ್ ಮಾಡುವಾಗ ಏನಾಗುತ್ತೆ ನೋಡಿ, ಈಗ ಎರಡನೇ ಒಂದು ಇದನ್ನ ನಾನು ಡಬಲ್ ಕ್ಲಿಕ್ ಮಾಡಿ ಚೆಕ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ, ಆದ್ರೆ ನಿಮ್ದು ಡೇಟಾ ಬಂದ್ಬಿಟ್ಟು ನೋಡಿ ಕೆಳಗಡೆ ಮೂವ್ ಆಗ್ಬಿಡ್ತು. ಇದಕ್ಕೆ ರಿಲೇಟಿವ್ ರೆಫರೆನ್ಸ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲಿ. ಅಂದ್ರೆ ನೀವು ಕೆಳಗಡೆ ಈಗ ಮತ್ತು ಕೆಳಗಡೆ ಹೋದ್ರೆ ನೋಡಿ, ಕೆಳಗಡೆ ಇರೋದು ಇಲ್ಲಿ ಸೆಲೆಕ್ಟ್ ಆಯ್ತು, ಅದು ಕರೆಕ್ಟೇನೆ. ಬಟ್ ಇದು ಟೇಬಲ್ ಬಂದ್ಬಿಟ್ಟು ಕೆಳಗಡೆ ಮತ್ತೆ ಸೆಲೆಕ್ಟ್ ಆಯ್ತು, ಅದು ಕೆಳಗಡೆ ಹೋಗ್ತಾನೇ ಇರತ್ತೆ. ನಾನು ಕೆಳಗಡೆ ಹೋಗೋದಾಗೆ ನೋಡಿ, ಇದು ಕೆಳಗಡೆ ಬರ್ತಾನೆ ಇದೆ. ಇದು ಬರಬಾರ್ದು, ಇದು ಏನಾಗಬೇಕು, ನನಗೆ ಒಂದೇ ಕಡೆಗೆ ಇರಬೇಕು. ನನಗೆ ಈ ಟೇಬಲ್ ಯಾವತ್ತು ಚೇಂಜ್ ಆಗಬಾರ್ದು. ಅಂದ್ರೆ ಏನ್ ಮಾಡ್ತೀನಿ, ನಾನು ಬರ್ದಿರೋ ಫಾರ್ಮುಲಾದಲ್ಲೇನೆ ಆ ಟೇಬಲ್ ನ ಹಿಂಗ್ ಸೆಲೆಕ್ಟ್ ಮಾಡ್ತೀನಿ. ಆಯ್ತಾ, ಇದು ಟೇಬಲ್ ನ ಸೆಲೆಕ್ಟ್ ಮಾಡಿದೀನಿ. A4 ಇಂದ ನಿಮ್ಗೆ B10 ವರೆಗೆ ಇದೆ ನಂದು. ಆ ಟೇಬಲ್ ನ ಸೆಲೆಕ್ಟ್ ಮಾಡಿದೀನಿ. ಆಮೇಲೆ ಫಂಕ್ಷನ್ F4, ಓಕೆನಾ, ನಿಮ್ ಕೀಬೋರ್ಡ್ ಅಲ್ಲಿ ಫಂಕ್ಷನ್ ಮತ್ತೆ F4 ಅಂತ ಒಂದು ಕೀ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಆಮೇಲೆ ಇದು ಎಂಟರ್ ಕೊಡಿ. ಆಮೇಲೆ ನೀವು ಎಷ್ಟೇ ಡ್ರ್ಯಾಗ್ ಮಾಡಿ ನಿಮ್ಗೆ ಆ ಟೇಬಲ್ ಮಾತ್ರ ಮೂವ್ ಆಗಲ್ಲ. ಈಗ ನೋಡಿ, ಈಗ ಆ ಟೇಬಲ್ ಅಲ್ಲೇ ಇದೆ. ಎಲ್ಲಿಗೆ ಡಬಲ್ ಕ್ಲಿಕ್ ಮಾಡಿ ನೋಡಿ, ಟೇಬಲ್ ಅಲ್ಲೇ ಇದೆ. ಏನಕ್ಕೆ ಅಂತ ಹೇಳಿದ್ರೆ ನಾನು ಈ ಟೇಬಲ್ ನ ಫಿಕ್ಸ್ ಮಾಡಿದ್ದೀನಿ, ಡಾಲರ್ ಹಾಕ್ಬಿಟ್ಟು. ಡಾಲರ್ ಹಾಕಕ್ಕೆ ಈಗ ನಿಮ್ದು ಕೀಬೋರ್ಡ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ F4 ಒತ್ತಿದ್ರೆ ವರ್ಕ್ ಆಗುತ್ತೆ. ನಿಮ್ದು ಮೇಲ್ಗಡೆ ಇರತ್ತಲ್ವಾ F1 F2 F3 F4 ಅಂತ, ಅಲ್ಲಿ F4 ಒತ್ಬಿಟ್ರೆ ವರ್ಕ್ ಆಗುತ್ತೆ. ನಿಮ್ಗೆ ಆ ಡಾಲರ್ ಬಂದಿಲ್ಲಪ್ಪ, ಒತ್ತದ ಮೇಲೂ ಬಂದಿಲ್ಲ ಅಂದ್ರೆ Fn ಅಂತ ಒಂದು ಕೀ ಇರುತ್ತೆ, ಅದು ಹಿಡ್ಕೊಂಡು F4 ಅನ್ನ ನೀವು ಪ್ರೆಸ್ ಮಾಡ್ಬೇಕು.
ಈಗ ಒಂದೊಂದ್ಸಲ ನಿಮ್ಗೆ ನೋಡಿ, ಈಗ ನಾನೇ F4 ನ ಸುಮ್ಮನೆ ಒತ್ತೇನೆ, ನಾನು ಇಲ್ಲೇ ಹಾಕ್ತೀನಿ ಮತ್ತೊಂದ್ಸಲ ವಿ ಲುಕಪ್ ವ್ಯಾಲ್ಯೂ ಬಂದು ನಾನು ನೋಡ್ತಾ ಇರೋ ಡಿಪಾರ್ಟ್ಮೆಂಟ್ ಟೇಬಲ್ ಅರೇ ಬಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತೀನಿ. ಈಗ ನಾನು ಜಸ್ಟ್ F4 ಒತ್ತಿದ್ರೆ ಬರಲ್ಲ, ನಂದು ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಆಗ್ತಾ ಇದೆ. ಓಕೆನಾ, ನಾನು ಅದನ್ನ ಪೆನ್ ಹಿಡ್ಕೊಂಡು F4 ಒತ್ತಿದ್ರೆ ಬರುತ್ತೆ, ಯಾಕಂದ್ರೆ ನನ್ನ ಕೀಬೋರ್ಡ್ ಅಲ್ಲಿ ಆ ತರ ಇದೆ. ನಿಮ್ ಕೀಬೋರ್ಡ್ ಅಲ್ಲಿ ಚೆಕ್ ಮಾಡಿ ಒಂದ್ಸಲ F4 ಜಸ್ಟ್ ಒತ್ತಿ ನೋಡಿ, ಬಂದಿಲ್ಲ ಅಂತ ಹೇಳಿದ್ರೆ ಪೆನ್ ಹಿಡ್ಕೊಂಡು F4 ಒತ್ತಿ. ಪೆನ್ ಅಂತ ಒಂದು ಕೀ ಇರುತ್ತೆ, ಕಂಟ್ರೋಲ್ ಪಕ್ಕನೋ ವಿಂಡೋಸ್ ಕೀ ಪಕ್ಕನೋ ಇರುತ್ತೆ. ಆಮೇಲೆ ಕಾಮ ಇಲ್ಲಿ ಸೇಮ್ ಇದು 2 ಅಂತ, ಆಮೇಲೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಎಂಟರ್. ನೀವು ಡ್ರ್ಯಾಗ್ ಮಾಡ್ಬೇಕಂದ್ರೆ ಇಲ್ಲಿ ಕಾರ್ನರ್ ಹಿಡ್ಕೊಂಡು ಹಿಂಗೂ ಡ್ರ್ಯಾಗ್ ಮಾಡ್ಬೋದು, ಇಲ್ಲ ಹೀಗೆ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡೋದು ಬರುತ್ತೆ. ಆಯ್ತಾ, ಈ ತರ ನೀವು ಕಾಪಿನ ಮಾಡ್ಕೊಬಹುದು. ಸೊ ಇದು ಬಂದ್ಬಿಟ್ಟು ಹೇಗೆ ವಿಲುಕಪ್ ಫಾರ್ಮುಲಾನ ಯೂಸ್ ಮಾಡೋದೆ ಹೇಗೆ ಅಂತ. ಓಕೆನಾ, ಈ ತರ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕಾನ್ ಒತ್ತಿ, ಯಾವ್ಯಾವ್ದು ಒತ್ತಬೇಕು ಅದೆಲ್ಲ ಒತ್ತಿ, ಆಮೇಲೆ ಮರಿದೇನೆ ಶೇರ್ ಮಾಡಿ, ಮತ್ತೆ ಕಮೆಂಟ್ ಹಾಕಿ ಬೇರೆ ಯಾವ ಫಾರ್ಮುಲಾನ ನಾನು ರೆಕಾರ್ಡಿಂಗ್ ಮಾಡಬೇಕು ನೆಕ್ಸ್ಟ್ ಅನ್ನೋದನ್ನ. ಥ್ಯಾಂಕ್ ಯು. ಲೇಟ್ ಆಗಿ ಬರ್ತದೆ.